ಪುಟ್ಟ ಮಗು ಹುಟ್ಟಿದಾಗ ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮಗು ಅಳುತ್ತೆ. ಆ ಮಗು ಬರ್ಬೇಕಾದ್ರೆ ಎಲ್ಲ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡು ನಾನ್ ಕಂಪ್ಲೀಟ್ ಆಗಿ ರೆಡಿ ಇದೀನಿ ಈ ಜರ್ನಿ ಮಾಡಕ್ಕೆ ಅಂತ ಅನ್ಕೊಂಡು ಇದೇ ಪೇರೆಂಟ್ಸ್ ಹೊಟ್ಟೆಲ್ ನಾನು ಹೋಗ್ತೀನಿ, ನಾನ್ ಏನ್ ಕೊಡ್ತೀಯ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಪವರ್ಫುಲ್ ಆಗಿ ರೆಡಿ ಆಗಿ ಬರೋ ಸೋಲ್ ಅಳಲ್ಲ ಹುಟ್ಟಿದ ತಕ್ಷಣ. ಹಳೆ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ಮಕ್ಳು ಹುಟ್ಟಿದಾಗ ಕೈ ಎರಡು ಹಿಂಗ್ ಇಟ್ಕೊಂಡು ಹುಟ್ಟುತ್ತೆ. ಪಾಸ್ಟ್ ಲೈಫ್ ಅಟ್ಯಾಚ್ಮೆಂಟ್ ಗಳನ್ನ ನಂಗೆ ಇನ್ನ ಬಿಡಕ್ ಆಗ್ತಾ ಇಲ್ಲ ಅಂತ ಇಟ್ಕೊಂಡಿರುತ್ತೆ. ಯಾಕೆ ನಾವೆಲ್ಲ ನರೇಂದ್ರ ಮೋದಿ ಆಗಿಲ್ಲ, ಸ್ವಾಮಿ ವಿವೇಕಾನಂದ ಆಗಿಲ್ಲ ಅಂತ ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ದೈವ ಅಂಶಗಳನ್ನ ಇಟ್ಕೊಂಡು ಬರ್ತಾರೆ ಭೂಮಿಗೆ. ಈಗ ನರೇಂದ್ರ ಮೋದಿ ಅವ್ರದ್ದು ಎಷ್ಟೋ ವರ್ಷಗಳಿದ್ದಂತ ಕನ್ಸು ಅಯೋಧ್ಯೆ ರಾಮನ ಸ್ಥಾಪನೆ ಮಾಡ್ಬೇಕು ಅಂತ. ಯಾಕೆ ನರೇಂದ್ರ ಮೋದಿ ಅವರೇ ಮಾಡಿದ್ರು? ಯಾಕಾಯ್ತು? ಅವ್ರು ಏನಕ್ಕೆ ಹುಟ್ಟಿದ್ರು? ಆತ್ಮ ಅಂದ್ರೆ ಏನು? ಯಾರು ಆಧ್ಯಾತ್ಮಕ್ಕೆ ಎಂಟ್ರಿ ಆಗ್ತಾರೆ ಅವ್ರಿಗೆ ಮಾತ್ರ ಇದು ಕಾಣುತ್ತೆ ಅನ್ನೋದು ಸುಳ್ಳು. ಎಲ್ರೂ ಕೂಡ ಒಳಗಣ್ಣನ್ನ ಓಪನ್